ಒಂದು ರಾಜ್ಯದ ಅರಮನೆಯ ಪ್ರಾಂಗಣದಲ್ಲಿ, ನಾಟ್ಯ ಶಾಲೆಯಲ್ಲಿ ಆ ರಾಜ್ಯದ ಬಹುದೊಡ್ಡ ನರ್ತಕರು ಭರತನಾಟ್ಯವನ್ನು ಮಾಡ್ತಾ ಇದ್ರು. ಸಂಗೀತ, ಲಯ, ಗತಿ, ತಾಳಗಳ ಮೇಳಕ್ಕೆ ಹೆಜ್ಜೆಗಳನ್ನು ಹಾಕ್ತಾ ಕುಣಿಯುವಂಥ ಬಹಳ ಸುಂದರವಾದ ಸಂದರ್ಭ. ಆ ಪ್ರಸಂಗದಲ್ಲಿ ಒಬ್ಬ ಅಪರೂಪದ ಮಹಾತ್ಮ ಅಲ್ಲಿಗೆ ಬರ್ತಾನೆ. ರಾತ್ರಿಯೆಲ್ಲ ನಡೆದಿರುವಂತಹ ನಾಟ್ಯ ಇನ್ನೇನು ಬೆಳಗಿನ ಜಾವದಲ್ಲಿ ಮುಕ್ತಾಯ ಆಗುವಂಥ ಹಂತಕ್ಕೆ ಬಂದಿರುವಾಗ ಆ ಮಹಾತ್ಮ ಈ ಮಾತನ್ನ ನುಡಿತಾ ಬರ್ತಾನೆ. ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ್ ಜಾಯ್ ತಾಲ್ ಮೇ ಭಂಗ ನ ಪಾಯ್. ಇದನ್ನ ರಾಜ ಬೆರಗಾಗಿ ಕೇಳ್ತಾನೆ. ಅಲ್ಲಿರುವಂಥ ಪ್ರಜಾಪ್ರೇಕ್ಷಕರು ಕೂಡ ಬೆರಗಾಗಿ ಕೇಳ್ತಾರೆ. ಅಲ್ಲಿ ನಾಟ್ಯವನ್ನ ಮಾಡುವಂಥ ಕಲಾವಿದರು ಕೂಡ ಈ ಮಾತುಗಳನ್ನು ಬೆರಗಾಗಿ ಕೇಳ್ತಾರೆ. ಅಚ್ಚರಿಯಾಗ್ತದೆ ಅವರಿಗೆ. ಈ ಮಹಾತ್ಮ, ಈ ಯೋಗಿ, ಈ ಸಂತ, ಈ ಜ್ಞಾನಿ, ಈ ತಪಸ್ವಿ ಯಾಕೆ ಈ ಮಾತುಗಳನ್ನು ಮಾತಾಡ್ತಾ ಇದ್ದಾನೆ? ಏನು ಇದರ ಅರ್ಥ, ಏನು ಇದರ ಮರ್ಮ? ಎಲ್ಲರೂ ವಿಚಾರಕ್ಕೆ ಒಳಗಾಗ್ತಾರೆ. ಇನ್ನೇನು ಆ ನಾಟ್ಯ ಮುಗಿತಾ ಬರುವಾಗ ರಾಜ ಬಹಳ ಕುತೂಹಲದಿಂದ ಆ ಮಹಾತ್ಮನನ್ನು ಕೇಳಿದಾಗ ಆ ಮಹಾತ್ಮ ಹೇಳ್ತಾನೆ, ಸಾಯಂಕಾಲದ ವೇಳೆಯಿಂದ ಆರಂಭವಾಗಿರುವಂಥ ಈ ನಾಟ್ಯ, ಅನಂತ ಕಲಾವಿದರಿಂದ ಕೂಡಿರುವಂಥ ಈ ರಂಗಶಾಲೆ, ಇಲ್ಲಿ ಎಲ್ಲರೂ ಕೂಡ ತಾಳಕ್ಕೆ, ಲಯಕ್ಕೆ, ಗತಿಗೆ ತಕ್ಕಂತೆ ನಾಟ್ಯವನ್ನ ಮಾಡಿದ್ದಾರೆ. ಇನ್ನೇನು ಮುಗಿಯುವ ಹಂತದಲ್ಲಿದೆ. ನಾನು ಯಾಕೆ ಈ ಮಾತುಗಳನ್ನು ಹೇಳಿದೆ ಅಂದರೆ, ಕೊನೆಗೆ ಕುಣಿಯುವಂಥ ಈ ನಟವರ, ಈ ನಾಟ್ಯ ಮಾಡುವಂಥವನು ಇಲ್ಲಿಯವರೆಗೂ ಸಮಯವನ್ನು ಕಳೆದಿದ್ದಾನೆ. ಕೊನೆಯ ಸಮಯದಲ್ಲಿ ಅವನ ತಾಳ ತಪ್ಪಬಾರದು. ಹೆಜ್ಜೆಯನ್ನು ಹಾಕಿದರೆ ಎಚ್ಚರಿಕೆಯಿಂದಲೇ ಹೆಜ್ಜೆ ಹಾಕಬೇಕು ಅಂತ ನಾ ಎಚ್ಚರಿಸುವ ಸಲುವಾಗಿ ಬಂದಿದ್ದೇನೆ ಅಂತ ಮಹಾತ್ಮ ಹೇಳಿದ. ಒಂದು ಕಡೆ ಇದು ಆ ನಟರಿಗೆ ಹೇಳಿರುವ ನುಡಿಯಾದರೂ ಕೂಡ ಭಗವಂತನ ಮರ್ತ್ಯಲೋಕ, ಈ ಪ್ರಪಂಚ ಅನ್ನೋದು ನಮ್ಮೆಲ್ಲರಿಗೂ ಕೂಡ 4 ದಿನ ಜೀವನವನ್ನು ಕಳೆಯುವಂಥ ಒಂದು ಅಪರೂಪದ ರಂಗಶಾಲೆ ಇದು ಪ್ರಪಂಚ. ಕೇವಲ ಆ ರಾಜ್ಯದ ರಂಗಮಂಟಪದಲ್ಲಿ, ನಾಟ್ಯ ಶಾಲೆಯಲ್ಲಿ ನಾಟ್ಯ ಮಾಡಿರುವಂಥ ನಟವರರಿಗೆ ಮಾತ್ರ ಉಪದೇಶ ಅಲ್ಲ, ನಾವೆಲ್ಲರೂ ಕೂಡ ಈ ಮರ್ತ್ಯಲೋಕದಲ್ಲಿ ನರರ ರೂಪವನ್ನ ತಾಳಿ ನಾಟ್ಯ ಮಾಡಲು ಬಂದವರು ಈ ಜಗತ್ತಿಗೆ. ನನಗೊಂದು ಪಾತ್ರ, ನಿಮಗೊಂದು ಪಾತ್ರ, ಅವರಿಗೊಂದು ಪಾತ್ರ, ಮತ್ಯಾರಿಗೋ ಒಂದೊಂದು ಪಾತ್ರಗಳನ್ನ ಭಗವಂತ ನಮಗೆಲ್ಲ ಕೊಟ್ಟು ಕಳಿಸಿದ. ಅವನು ಸೂತ್ರಧಾರಿಯಾದ. ನಾವೆಲ್ಲ ಮಾನವರು ಈ ಜಗತ್ತಿನೊಳಗ ಪಾತ್ರಧಾರಿಗಳಾಗಿದ್ದೇವೆ. ಹಾಗಾಗಿ ಆತನ ಎಚ್ಚರಿಕೆಯ ಮಾತಿನ ನಿಜವಾದ ಅರ್ಥ ಏನು ಅಂದರೆ, ಬಹುತ್ ಗಯಿ ಥೋಡಿ ರಹಿ ಥೋಡಿ ಬಿ ಅಬ್ ಜಾಯ್. ಅವ್ವನ ಹೊಟ್ಟೆಯೊಳಗಿದ್ದು 9 ತಿಂಗಳ ಜೀವನವನ್ನ ಕಳೆದು ಅವ್ವ ಜನ್ಮ ನೀಡಿದ ಮೇಲೆ ಜಗತ್ತಿಗೆ ಬಂದವರು ನಾವು ನೀವೆಲ್ಲ. ಬಾಲ್ಯವನ್ನ ಕಳೆದಿವಿ, ಯೌವನವನ್ನ ಕಳೆದಿವಿ. ಇವತ್ತು ವೃದ್ಧಾಪ್ಯದಲ್ಲಿ ಬಹಳ ಜನ ನಾವು ಬದುಕನ್ನು ಕಳೀತಾ ಇದ್ದೀವಿ. ಬಹುತ್ ಗೈ 10 ವರ್ಷ ಹೋಯಿತು, 20 ವರ್ಷ ಹೋಯಿತು, 30 ವರ್ಷ ಹೋಯಿತು, 40 ವರ್ಷ ಹೋಯಿತು, 50 ಹೋಯಿತು, 60 ಹೋಯಿತು, 70 ಹೋಯಿತು, 80 ಹೋಯಿತು. 80ರ ದಂಡಿಯೊಳಗಿದ್ದವರು ಬಹಳ ಜನ ತಾವೆಲ್ಲ ಇಲ್ಲಿದ್ದೀರಿ.
ಅದರ ಮುಂದಿನವರು ಯಾರೂ ಇಲ್ಲ. ಬಹುಶಃ ಅವನ ಅನುಗ್ರಹ ಇತ್ತು ಅಂದ್ರೆ 80 ಹೋಗ್ತದೆ, 90ರ ದಂಡಿಗೂ ಬರಬಹುದು, 90 ಹೋಗಬಹುದು. ಎಷ್ಟು ಚಂದ ಹೇಳಿದ ಆ ಮಹಾತ್ಮ ಅಂದ್ರ, ಬಹುತ್ ಗೈ, ಬಹಳ ಕಳೆದು ಬಿಟ್ಟಿದಿ, 1ರಿಂದ ಹಿಡ್ಕೊಂಡು 80ರವರೆಗೆ ಕಳೆದಿದಿ. ತೋಡಿ ರಹಿ, ಇನ್ನೇನು ಸ್ವಲ್ಪ ಉಳಿದದ. 10 ವರ್ಷವೋ 5 ವರ್ಷವೋ 20 ವರ್ಷವೋ ಮುಂದಿನ ಆಯುಷ್ಯದ ಭಾಗ್ಯ ನಿನ್ನ ಪಾಲಿನೊಳಗೆ ಎಷ್ಟದ ಅಷ್ಟು ಉಳಿದದ. ಬಹುತ್ ಗೈ, ಅರ್ಧ ಕಳೆದಿದಿ, ಮುಕ್ಕಾಲು ಪಟ್ಟು ಕಳೆದಿದಿ, ಕಳೆದು ಬಿಟ್ಟಿದಿ ಬದುಕಿನೊಳಗ. ಬಹುತ್ ಗೈ ಥೋಡಿ ರಹಿ, ಸ್ವಲ್ಪ ಉಳಿದದ. ಥೋಡಿ ಬಿ ಅಬ್ ಜಾಯ್, ಅದು ಕೂಡ ನಾಳೆ ಒಂದು ದಿನ ಕಳೆದ್ರ ಪುರಾಣದ ಮಹಾಮಂಗಲ. ಅದೇ ರೀತಿ ಜೀವನದೊಳಗ ಅವನು ಕೊಟ್ಟ ಆಯುಷ್ಯದ ಗಳಿಗೆ ಮುಗೀತು ಅಂದ್ರ ಅದು ಕೂಡ ಮುಗಿದು ಹೋಗಿ ಬಿಡುತ್ತದ. ಎಷ್ಟು ಚಲೋ ಮಾತನ್ನ ಹೇಳ್ತಾನೆ. ಥೋಡಿ ರಹಿ ತಾಲ್ಮೆ ಭಂಗ ನ ಪಾಯ್, ಕೊನೆಯ ಗಳಿಗೆಯ ನಾಟ್ಯ ಏನು ಉಳಿದದಲ್ಲಪ್ಪ, ಅದರೊಳಗ ನೀನು ನಟನೆ ಮಾಡುವಾಗ ತಾಳ ತಪ್ಪಬೇಡ, ಹೆಜ್ಜೆ ತಪ್ಪಬೇಡ. ಇಲ್ಲಿ ತನ ಭಾಳ ಚಲೋ 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 ಅನಿಸ್ಕೊಂಡಿದಿ, ಭಾಳ ಚಂದ ಕುಣದಾನ, ಭಾಳ ಚಂದ ಕುಣದಾನ, ಭಾಳ ಚಂದ ಕುಣದಾನ ಅಂತ ಅನಿಸ್ಕೊಂಡಿದಿ. ಕೊನೆ ಗಳಿಗೆಯೊಳಗೆ ಹೆಜ್ಜೆ ತಪ್ಪಬೇಡ. ಹೆಜ್ಜೆ ತಪ್ಪಿ ಅಲ್ಲ ಅನಿಸ್ಕೋಬೇಡ. ಹೆಜ್ಜೆ ತಪ್ಪಿ ಅಗೌರವಕ್ಕೆ ಕಾರಣ ಆಗಬೇಡ. ಅದರ ಜೊತೆಗೆ ನಾವೇನು ಅರಿವಿನ ಜನ್ಮದ ನಟರಾಗಿ, ನರರಾಗಿ, ಮಾನವರಾಗಿ ಈ ಅರಿವಿನ ಜನ್ಮವನ್ನು ಪಡ್ಕೊಂಡು ಬಂದೀವಿ, ನಾವೆಂದೂ ಕೂಡ ನಮ್ಮ ಜೀವನದೊಳಗ ಮನುಷ್ಯತ್ವ ಅನ್ನುವಂಥ ಹೆಜ್ಜೆಗಳನ್ನು ತಪ್ಪಬಾರದು. ಮನುಷ್ಯ ಮನುಷ್ಯನಾಗಿನೇ ಬದುಕಬೇಕು. ಮನುಷ್ಯನಿಗೆ ಅರಿವಿದೆ, ಆ ಅರಿವು ಆಚಾರ ಆಗಬೇಕು, ಆ ಆಚಾರ ವಿಚಾರ ಆಗಬೇಕು, ಆ ವಿಚಾರ ಜೀವನದ ಸಾಧನೆಗೆ ಬೆಳಕಾಗಬೇಕು. ಆ ರೀತಿಯೊಳಗ ಮನುಷ್ಯ ಅರಿವಿನ ಮೂಲಕ ಆನಂದದ ಬದುಕನ್ನು ಕಳಿಬೇಕೇ ವಿನಃ ಜೀವನವನ್ನು ಭಂಗ ಮಾಡ್ಕೋಬಾರದು. ಎಷ್ಟೋ ಜನ ಹುಟ್ಟಿದ ಮೌಲ್ಯವನ್ನೇ ಅರ್ಥ ಮಾಡಿಕೊಳ್ಳೋದಿಲ್ಲ. ಬೆಲೆ ಬಾಳುವ ಬದುಕನ್ನು ಭಗವಂತ ನಮಗೆ ಕೊಟ್ಟಿರುವಾಗ ಇದು ಮತ್ತೆ ಮತ್ತೆ ಸಿಗುವಂಥದ್ದಲ್ಲ. ಉಳಿದಿದ್ದೆಲ್ಲದೂ ಕೂಡ ಈ ಜಗತ್ತಿನೊಳಗೆ ಸಿಗ್ತದೆ. ಆದ್ರೆ ನೀವು ಕೋಟಿ ಕೋಟಿ ಸುರಿದರೂ ಕೂಡ ಹೋದ ಮೇಲೆ ಈ ಬದುಕನ್ನ, ಈ ಜನ್ಮವನ್ನ ಯಾರಿಂದಲೂ ಪಡ್ಕೊಂಡು ಬರಲಿಕ್ಕೆ ಆಗೋದಿಲ್ಲ. ಪರಮ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರು 91 ವಸಂತಗಳ ಸುದೀರ್ಘವಾದ ಬದುಕನ್ನು ಕಳೆದು 70 ವರ್ಷಗಳ ಕಾಲ ಈ ಸಂಸ್ಥೆ, ಈ ದಾಸೋಹ ಪರಂಪರೆ, ಈ ಭಾಗದ ಬದುಕನ್ನು ಉದ್ಧಾರ ಮಾಡುವ ಸಲುವಾಗಿ ತಮ್ಮ ಇಡೀ ಜೀವನವನ್ನು ಮೀಸಲಾಗಿಟ್ಟು ಇವತ್ತು ಬಯಲಿಗೆ ಬಯಲಾಗಿ ಹೋದರು ಅಂದ್ರೆ ಅವರ ಭೌತಿಕವಾಗಿರುವಂಥ ಬದುಕನ್ನು ಮತ್ತೆ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಶರಣರಂತ ಶರಣರೇ ಮರ್ತ್ಯ ಲೋಕದ ಮಣಿಹ ಮುಗಿದ ಮೇಲೆ ಶಿವನ ಇಚ್ಛೆಯಂತೆ, ಶಿವನ ಸಂಕಲ್ಪದಂತೆ ಬಯಲಿಗೆ ಬಯಲಾದವರು ಶರಣರು. ಹಾಗಾಗಿ ಮನುಷ್ಯರಾದ ನಾವುಗಳು ನಮ್ಮ ಜೀವನದೊಳಗ ಒಂದಿಷ್ಟು ಎಚ್ಚರಿಕೆ, ಒಂದಿಷ್ಟು ವಿವೇಚನೆ, ಒಳ್ಳೆಯದ್ಯಾವುದು ಕೆಟ್ಟದ್ಯಾವುದು, ನಾವು ಎಷ್ಟು ಗಳಿಸ್ತೀವಿ ಮುಖ್ಯ ಅಲ್ಲ, ನಾವೆಷ್ಟು ಮೈ ಮೇಲೆ ಬಂಗಾರದ ಆಭರಣಗಳು ಹಾಕ್ಕೊಳ್ತೀವಿ ಮುಖ್ಯ ಅಲ್ಲ, ನಾವು ಎಷ್ಟು ಬೆಲೆ ಬಾಳುವ ಬಟ್ಟೆಗಳನ್ನು ಉಡ್ತೀವಿ ಬಹಳ ಮುಖ್ಯ ಅಲ್ಲ, ನಾವು ಯಾವ ಯಾವ ರೀತಿಯೊಳಗ ಆಸ್ತಿ ಅಂತಸ್ತು ಗಳಿಸೀವಿ ಬಹಳ ಮುಖ್ಯ ಅಲ್ಲ. ಈ ಜಗತ್ತಿನೊಳಗ ಎಲ್ಲ ಮಾನವರು ಪಡೆದುಕೊಂಡು ಹೋಗುವಂಥ ಒಂದೇ ಒಂದು ಸರ್ಟಿಫಿಕೇಟ್, ಅದು ಯಾವುದಾದರೂ ಇದ್ರೆ ಅದು ಲೈಫ್ ಸರ್ಟಿಫಿಕೇಟ್, ಅದು ಜೀವನದ ಸರ್ಟಿಫಿಕೇಟ್, ಅದುವೇ ನಿಜವಾದ ಬದುಕಿನ ಫಲಿತಾಂಶದ ಸರ್ಟಿಫಿಕೇಟ್. ಹುಟ್ಟಿದಾಗ
ಸರ್ಕಾರದವರು ಕೊಡ್ತಾರೆ ಬರ್ತ್ ಸರ್ಟಿಫಿಕೇಟ್. ಸತ್ತ ಮೇಲೆ ಮಕ್ಕಳು ತಂದೆಯ ಹೆಸರಿನಲ್ಲಿ ಆಸ್ತಿ ಇದ್ರ, ಬ್ಯಾಂಕಿನೊಳಗೆ ಬ್ಯಾಲೆನ್ಸ್ ಇದ್ರ, ಆ ಬ್ಯಾಲೆನ್ಸು ಮಗನ ಹೆಸರಿಗೆ ಟ್ರಾನ್ಸ್ಫರ್ ಆಗಬೇಕು ಅಂದ್ರೆ ಅವ್ರು ಕೇಳ್ತಾರ, ಅವರು ಸತ್ತಾರ ಅನ್ನೋದಕ್ಕೆ ಒಂದು ಬೇಕ್ರಿ. ಏನ್ ಬೇಕ್ರಿ? ಡೆತ್ ಸರ್ಟಿಫಿಕೇಟ್. ಈ ಜಗತ್ತಿನೊಳಗ ಬರ್ತೂ ತರಬಹುದು, ಡೆತ್ತೂ ತರಬಹುದು, ಆದರೆ ಲೈಫ್ ಸರ್ಟಿಫಿಕೇಟ್ ಕೊಡೋರು ಯಾರೂ ಇಲ್ಲ ಈ ಜಗತ್ತಿನೊಳಗ. ಅದನ್ನು ನಾವೇ ಖುದ್ದಾಗಿ ಸಂಪಾದನೆ ಮಾಡಬೇಕು, ಅದನ್ನು ಸ್ವಯಂ ನಾವೇ ಪಡ್ಕೋಬೇಕು. ಅದು ಯಾವಾಗ ಸಿಗ್ತದ ಅಂದ್ರೆ ಕೊನೆಗೊಂದು ದಿನ ನಾವು ಸಾವನ್ನ ಅಪ್ಪಿ ನಮ್ಮನ್ನ ಮಣ್ಣಲ್ಲಿ ಇಡುವಾಗ, ತೆಗೆದುಕೊಂಡು ಹೋದಾಗ, ಕುಣಿಯೊಳಗೆ ಇಳಿಸುವಾಗ ಹೊರಗಡೆ ನಿಂತವ್ರು ಮಾತಾಡ್ತಿರ್ತಾರೆ, ಭಾಳ ಚಲೋ ಇದ್ದಿರ್ರಿ, ಭಾಳ ಒಳ್ಳೆಯವರಿದ್ದಿರ್ರಿ, ಭಾಳ ಚಲೋ ಕೆಲಸ ಮಾಡಿದ್ರಿ, ಮನೆತನ ಚಂದ ನಡೆಸಿದ್ರಿ, ಮಕ್ಕಳು ಮರಿಗೆ ಒಳ್ಳೇದು ಮಾಡ್ಯಾರ್ರಿ, ಮಾತು ಚಲೋ ಇತ್ತು, ಕೃತಿ ಚಲೋ ಇತ್ತು, ಪುಣ್ಯಾತ್ಮ ಇನ್ನೊಂದು 4 ದಿನ ಇದ್ದಿದ್ರ ಭಾಳ ಚಲೋ ಇತ್ತು. ಹಿಂಗಂದ್ರ ಅದು ಲೈಫ್ ಸರ್ಟಿಫಿಕೇಟ್ ಸಿಕ್ಕ ಹಾಗೆ. ಇನ್ನೂ ಕೆಲವರು ಹೋದಾಗ ಜೋರು ಮಾತಾಡಲಿಲ್ಲ ಅಂದರೂ ಕೂಡ ಅಲ್ಲೇ ಕಿವ್ಯಾಗ ಮಾತಾಡ್ತಿರ್ತಾರೆ. ಇದು ಹುಟ್ಟಿದಾಗ ಹೋಗ್ಬೇಕಿತ್ರಿ, ಇದು ತಾನೂ ಉದ್ಧಾರ ಆಗಲಿಲ್ಲ, ಯಾರನ್ನೂ ಉದ್ಧಾರ ಮಾಡಲಿಲ್ಲ, ಮನಿತನನೂ ಉದ್ಧಾರ ಮಾಡಲಿಲ್ಲ, ಊರಿಗೆ ಬೇಸರಾಗಿತ್ತು, ಬರೇ ಕೆಟ್ಟದ್ದ ಮಾಡ್ಕೋತ ಬಂತು. ಯಪ್ಪ ಇವತ್ತು ಹೋತ್ರಿ ಭಾಳ ತಣ್ಣಗಾತ, ಹಿಂಗೂ ಅಂತಾರ. ಅಂದ್ರೆ ಎರಡೇ ಸರ್ಟಿಫಿಕೇಟ್, ಒಂದು ಚಲೋ ಅನ್ನುವ ಸರ್ಟಿಫಿಕೇಟ್, ಇನ್ನೊಂದು ಕೆಟ್ಟ ಅನ್ನುವ ಸರ್ಟಿಫಿಕೇಟ್. ಮೂರನೇದು ಈ ಜಗತ್ತಿನೊಳಗೆ ಇಲ್ಲವೇ ಇಲ್ಲ. ಚಲೋ ಅಂತಾರ, ಇಲ್ಲ ಕೆಟ್ಟ ಸುಮಾರು ಅಂತಾರ ಅಷ್ಟೆ. ಇವೆರಡೂ ಬಿಟ್ಟು ಮತ್ತೇನಾರ ಅನ್ನೋರದಾರೇನು? ಗುಣವನ್ನ ಕುರಿತಾಗಿನೇ ಗುಣಗಾನವನ್ನ ಮಾಡ್ತಾರೆ ವಿನಃ ಹೆಣವನ್ನ ಗುಣಗಾನ ಮಾಡೋದಿಲ್ಲ ಈ ಜಗತ್ತಿನೊಳಗೆ. ಏನ್ ತಿಂತಿದ್ದ ಪುಣ್ಯಾತ್ಮ, ಏನು ಉಣ್ತಿದ್ದ ಪುಣ್ಯಾತ್ಮ, ಏನು ದೇಹ ಬೆಳೆಸಿದ್ದ ಪುಣ್ಯಾತ್ಮ, ಹಿಂಗೇನ್ರ ಅನ್ನೋರದಾರೇನು ಜಗತ್ತಿನಾಗ? ಇಲ್ಲ. ಚಲೋ ಅಂತಾರ, ಕೊನೆಗೆ ಬರೋದು 2 ಅಕ್ಷರ, ಚಲೋ ಕೆಟ್ಟ. ಮೂರನೇ ಅಕ್ಷರವೇ ಇಲ್ಲ, ಮೂರನೇ ವಿಷಯವೇ ಇಲ್ಲ ಈ ಜಗತ್ತಿನೊಳಗೆ. ಯಾರೇ ಇರಲಿ, ಅವ ರಾಷ್ಟ್ರಪತಿ ಆಗಿರಲಿ, ಅವ ಸಾಮಾನ್ಯ ಬದುಕನ್ನು ಕಳೆದವನಾಗಿರ್ಲಿ, ಅವ ಗುರು ಆಗಿರ್ಲಿ, ಜಗದ್ಗುರು ಆಗಿರ್ಲಿ, ಮತ್ತೇನಾರ ಆಗಿರ್ಲಿ, ಎಲ್ಲರೂ ಅನ್ನೋದು ಏನು ಅಂದ್ರೆ ಚಲೋ ಇದ್ರಿ, ಅಪ್ಪಗಳು ಬಹಳ ಚಲೋ ಇದ್ರು, ಮುಗಿದೋ ಇದ್ರು ಬಿಡ್ರಿ, ಏನು ಮಾಡೋದು ತೊಗೊಂಡು ಕೆಟ್ಟ ಸುಮಾರು ಇದ್ರು, ಇಟ್ಟಲ್ಲ ಅನ್ನೋದು. ಹಾಗಾಗಿ ಬಹುತ್ ಗೈ ತೋಡಿ ರೈ ತೋಡಿ ಬಿ ಅಬ್ಜಾಯ್, ಬಹಳ ಹೋಗ್ಯದ ಜೀವನದೊಳಗ, ಇನ್ನೂ ಸ್ವಲ್ಪ ಉಳಿದದ, ಅದನ್ನು ಎಚ್ಚರಿಕೆಯಿಂದ ಬಳಸ್ಕೋ. ಅದರ ಜೊತೆಗೆ ನೀನು ಬಂದ ಬದುಕನ್ನ ಒಂದು ಕ್ಷಣ ಕೂತ್ಕೊಂಡು ಆಲೋಚನೆ ಮಾಡು. ನಾನು ಹೇಗೆ ಬಂದೆ ಜಗತ್ತಿಗೆ, ನಾನು ಏನೇನು ಮಾಡಿದೆ ಬಾಲ್ಯದೊಳಗೆ, ಯೌವನದೊಳಗೆ ಏನು ಮಾಡಿದೆ, ಏನೆಲ್ಲ ಸಾಧನೆ ಆಯಿತು, ನನಗೆ ಯಾರ್ಯಾರು ಅನುಕೂಲ ಆದರು, ನನಗೆ ಯಾರ್ಯಾರು ಆಶ್ರಯ ಕೊಟ್ಟರು, ನನಗೆ ಯಾರ್ಯಾರು ಬದುಕು ಕಟ್ಟಿಕೊಟ್ರು, ನನ್ನ ಬದುಕು ಇವತ್ತು ಇಷ್ಟು ಚೆನ್ನಾಗಿದೆ ಅಂದ್ರೆ ಅದು ಇವರೆಲ್ಲರ ಕೃಪೆ ಅನ್ನುವಂಥ ಹದುಳ ಭಾವ ಬಂದು ಸುಮ್ಮನೆ ಹೇಗೆ ಒಂದು ಕ್ಷಣ ಹಿಂದಿಂದೆಲ್ಲ 80ಕ್ಕೇನು ಬಂದು ನಿಂತೀವಿ, ಹಿಂದಿನವು 79, 70ಕ್ಕೆ ಬಂದೀವಿ ಅಂದ್ರೆ 69, 60ಕ್ಕೆ ಬಂದೀವಿ ಅಂದ್ರೆ 59, ಅವನ್ನೆಲ್ಲ ಸುಮ್ಮ ಹಿಂದಕ್ಕೆ ಹಿಂಗ ನೋಡೋದು. ಅದಕ್ಕೆ ಕನ್ನಡ ಸಾಹಿತ್ಯದೊಳಗೆ ಒಂದು ಶಬ್ದ ಬಳಸ್ಯಾರ. ಅವರು ಸಾಹಿತ್ಯದ ಬಹಳ ಅಪರೂಪದ ಕೆಲಸ ಮಾಡಿದವರು, ನಮ್ಮ ನೀಲಾಂಬಿಕಾ ಪಾಟೀಲ್ ತಾಯಿ ಅವರು ಸಾಹಿತಿಗಳು. ಅವರೊಂದು ಶಬ್ದಗಳು ಬಳಸ್ತಾರೆ, ಸಿಂಹಾವಲೋಕನ. ಕನ್ನಡದ ಬಹಳ ದೊಡ್ಡ ಶಬ್ದ ಇದು, ಸಿಂಹಾವಲೋಕನ. ನೋಡ್ರಿ, ಲಯನ್ ಸಿಂಹ, ಅದು ಮೃಗೇಂದ್ರ, ವನಗಳ ರಾಜ. ಆ ಸಿಂಹ ಏನು ಮಾಡ್ತದಂದ್ರೆ ಬಹಳ ಅದ್ಭುತ ಅದರ ಗಾಂಭೀರ್ಯ. ಅದು ವನರಾಜ ಆಗಿರೋದ್ರಿಂದ ನಾನೇ ರಾಜ ಅಂತ ತಿಳ್ಕೊಂಡು ಆ ಅಡವಿಯೊಳಗ ಗಂಭೀರವಾಗಿ ನಡೆದು ಬರ್ತದೆ. ಅದಕ್ಕೆ ಯಾರ್ದು ಭಯ ಇಲ್ಲ. ಕಾರಣ ಈ ಅಡವಿಗೆ, ಈ ಅರಣ್ಯಕ್ಕೆ ನಾನೇ ಬಾಸ್, ಯಜಮಾನ. ಹಾಗಾಗಿ
ಅದು ಬಹಳ ಗಂಭೀರವಾಗಿ ನಡೆದು ಬರ್ತದೆ. ಅದರ ಶರೀರ ಬಹಳ ಅದ್ಭುತ, ಅದರ ಕುತ್ತಿಗೆಯಲ್ಲಿ ಇರುವಂಥ ಕೂದಲುಗಳು ಬಹಳ ಅದ್ಭುತ, ಅದರ ನಡಿಗೆನೇ ಚಂದ. ಅದು ನಡೆದು ಬಂತು ಅಂದ್ರೆ 10-20 ಹೆಜ್ಜೆಗಳನ್ನು ನಡೆದು ಬಂದ ಮೇಲೆ ಅದು ಎಲ್ಲ ಪ್ರಾಣಿಗಳಂತೆ ಸುಮ್ಮನೆ ಮುಂದಕ್ಕೆ ಹೋಗೋದಿಲ್ಲ. ಸಾಹಿತ್ಯದೊಳಗೆ ಈ ಶಬ್ದ ಬಳಸಿಕೊಂಡಾರ, ಅದನ್ನು ನೋಡಿ ಇದನ್ನು ಬರ್ದಾರ. ಅದು ಏನು ಮಾಡ್ತದಂದ್ರೆ 10-20 ಹೆಜ್ಜೆಗಳನ್ನು ನಡೆದು ಮುಂದೆ ಬಂದ ಮೇಲೆ ತಾನು ನಡೆದು ಬಂದ ಹಿಂದಿನ ದಾರಿಯನ್ನ ಹೇಂಗ ತಿರುಗಿ ನೋಡ್ತದ. ಅದು ಹೇಂಗ ತಿರುಗಿ ನೋಡುತ್ತದೆ ನೋಡಿ ಮತ್ತು ಗಂಭೀರವಾಗಿ ಹೆಜ್ಜೆ ಇಡ್ತದೆ. ಅದಕ್ಕೆ ಸಿಂಹಾವಲೋಕನ ಅಂತ ಕರೀತಾರೆ. ಅವಲೋಕನ, ಸಿಂಹದ ಅವಲೋಕನ, ಸಿಂಹಾವಲೋಕನ. ಅದು ಹೆಂಗ ಅವಲೋಕನ ಮಾಡ್ತದಲ್ಲ, ಹಂಗ ನಮ್ಮನ್ನ ನಾವು ಒಂದು ಕ್ಷಣ ನೋಡ್ಕೋಬೇಕು. ಏನು ಮಾಡಿದೀವಿ ಬದುಕಿನೊಳಗ, ಏನು ಮಾಡಬೇಕಾಗಿತ್ತು ಬದುಕಿನೊಳಗ, ಇನ್ನು ಏನು ಉಳಿದದ ನಮ್ಮ ಬದುಕಿನೊಳಗ ಅನ್ನುವಂಥ ಆಲೋಚನೆಯಲ್ಲಿ ಈ ಬದುಕನ್ನ ನಾವು ಪ್ರಾಮಾಣಿಕವಾಗಿ ಬಳಸ್ಕೊಂಡ್ರೆ ಅದು ನಿಜವಾಗಲೂ ಶರಣರ ಜೀವನದ ಮಾರ್ಗದರ್ಶನದ ಒಂದು ದೊಡ್ಡ ಬದುಕು ನಮ್ಮದಾಗ್ತದೆ. ನಾಳೆ ಪುರಾಣದ ಮಹಾಮಂಗಲದ ಕಾರ್ಯವೂ ಇರುವುದರಿಂದ ಇವತ್ತು ಕೊನೆಯ ಚರಿತ್ರೆಯ ಸಂದರ್ಭವನ್ನು ಹೇಳ್ತಾ ನಾಳೆಯ ದಿನದ ಪುರಾಣಕ್ಕೆ ನಾವು ಹೆಜ್ಜೆಯನ್ನಿಡುವವರಿದ್ದೇವೆ ಅನ್ನುವಂಥ ಮಾತನ್ನು ಹೇಳಿ, ಈಗ ಪುರಾಣದ ನುಡಿಯನ್ನು ನಮ್ಮ ಗವಾಯಿಗಳು ಓದ್ತಾರೆ. ಸಂಪ್ರದಾಯದಂತೆ ಪುರಾಣದ ಪಾರಾಯಣ ಆದ ಮೇಲೆ ಪುರಾಣದ ಮುಂದಿನ ಚರಿತ್ರೆಯನ್ನು ನಾವು ನೀವು ಭಕ್ತಿಯಿಂದ ಕೇಳೋಣ.